ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. $1.20 ಕೋಟಿ ಮೌಲ್ಯದ 60 ಕೆಜಿ ಬೆಳ್ಳಿ ದೇವರ ಮೂರ್ತಿ ಸಹಿತ ಸಾಮಗ್ರಿ ದೋಚಿದ ಕಳ್ಳರು. ಹೌದು, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಸುಕ್ಷೇತ್ರ ಬಸರಕೋಡ ಗ್ರಾಮದಲ್ಲಿರುವ ಶ್ರೀ ಪವಾಡ ಬಸವೇಶ್ವರನ ಅಂದಾಜು 35 ಕೆಜಿ ತೂಕದ ಬೆಳ್ಳಿ ಮುಖ ಕವಚ, ನಿತ್ಯ ಪೂಜೆ ಅಭಿಷೇಕ ಮಾಡುತ್ತಿದ್ದ ಅಂದಾಜು 10 ಕೆಜಿ ಗಾತ್ರದ ಬೆಳ್ಳಿ ಮೂರ್ತಿ ಸೇರಿದಂತೆ ಅಂದಾಜು 60 ಕೆಜಿ ಪೂಜಾ ಸಾಮಗ್ರಿಗಳನ್ನು ಕಳ್ಳರು ದೋಚಿರುವ ಘಟನೆ ಸೋಮವಾರ ಬೆಳಿಗ್ಗೆ ಬೆಳಕಿಗೆ ಬಂದಿದೆ. ಇವುಗಳ ಮಾರುಕಟ್ಟೆ ಮೌಲ್ಯ ಅಂದಾಜು $1.20 ಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಮುದ್ದೇಬಿಹಾಳ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ. 35 ಕೆಜಿ ಕವಚವನ್ನು ಮಾಜಿ ಶಾಸಕರು ಹಾಗೂ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಎಎಸ್ ಪಾಟೀಲ್ ನರಹಳ್ಳಿ ಅವರು ದೇವಸ್ಥಾನಕ್ಕೆ ಭಕ್ತಿಯಿಂದ ನೀಡಿದ್ದರು. ದೇವಸ್ಥಾನವು ಸಾಧು ಸಂತರ ವಾಸಸ್ಥಳವಾಗಿದೆ. ರಾತ್ರಿ ಅವರು ದೇವಸ್ಥಾನದಲ್ಲೇ ಮಲಗುತ್ತಾರೆ. ಆದರೂ ಈ ಕಳ್ಳತನ ನಡೆದಿರುವುದು ಅಚ್ಚರಿ ಮೂಡಿಸಿದೆ. ಈ ಘಟನೆ ಲಕ್ಷಾಂತರ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ದೇವಸ್ಥಾನದ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಬಂದ್ ಆಗಿರುವುದು ಸಂಶಯಕ್ಕೆ ಕಾರಣವಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಇನ್ನು ಕಸ ಹೊಡ್ಯಕ್ಕೆ ಬರ್ತಿರ್ತಾರೆ, ಅವ್ರು ಬಂದು ಹೇಳಿದ್ರೆ ಏನು ಅವ್ರ ಹೆಸರೇನು? ಅವ್ರ ಹೆಸರು ಗೊತ್ತಿಲ್ಲ ರೀ. ನಾನು ಸಂಡಾಸ್ಕೊಂಡಿದ್ದೆ, ಅವ್ರು ಕರೆದ್ರು ಬಾಗ್ಲ ತೆರೆದೈತಿ ಮೂರ್ತಿ ಇಲ್ಲ ಅಂತಂದ್ರೆ ಬಂದು ನಾನು ಮೂರ್ತಿ ನೋಡೋದಕ್ಕೆ ಇದ್ದಿತ್ತಲ್ಲ, ಅಲ್ಲಿ ಕೆಲಸ ಮಾಡೋರು ನಾಗೋರಿಗೆ ಫೋನ್ ಹಚ್ಚಿದ್ರೆ ನಾಗೋರಿಗೆ ಫೋನ್ ಹಚ್ಚಿದ್ದು, ನಾಗೋರಿಗೆ ಹೇಳಿದ್ರೊಳಗೆ ಸಾವ್ಕಾರಕ್ಕೆ ಫೋನ್ ಹಚ್ಚಿ ಸಾವ್ಕಾರಕ್ಕೆ ಹೇಳಿ ನೀವು ಗಮನಕ್ಕೆ ತಂದ್ರೆ ಅವ್ರು ಚೇರ್ಮನ್ರಿಗೆ ಫೋನ್ ಹಚ್ಚಿ ಯಾರ ಮೇಲೆ ಸಂಶಯ ಹಿಂಗೆ? ಇಲ್ಲಿವರೆಗೆ ನಾವು ಇದ್ದಿದ್ದು ಒಬ್ಬರ ಮೇಲೂ ನಮ್ಗೆ ಸಂಶಯ ಇಲ್ಲ. ನೀವು ಎಷ್ಟು ವರ್ಷ ಆತ್ರಿ ಇಲ್ಲಿ? ನಾವು ಸುಮಾರು ಒಂದು 15-20 ವರ್ಷ ಸನ್ನಿನೇ ಆಗಕ್ಕೆ 20 ವರ್ಷನೇ. ಹಾಂ, ನಮ್ಗೆ ಇಲ್ಲೇ ಅಂತಾರೆ ಯಾರ ಮೇಲೂ ಸಂಶಯ ಇಲ್ಲ. ಒಂದು ಏನಾರ ಒಯ್ಬೇಕಂದ್ರೆ ಎಲ್ಲರೂ ಹೆದರಿ ಸಾಯ್ತಾರೆ ಊರನ್ನವ್ರು. ಸುಮಾರು ಈ ದೇವಸ್ಥಾನಕ್ಕೆ ನಾನು 30 ವರ್ಷದಿಂದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೀನಿ. ಮತ್ತು ಮೇಲಾಗಿ ಮೂರ್ತಿ ಪವಾಡ ಬಸವೇಶ್ವರ ಮೂರ್ತಿ 2013-14ರಾಗ ಸನ್ಮಾನ್ಯ ನಮ್ಮ ಭಾಗದ ಶಾಸಕರಾದ ಸನ್ಮಾನ್ಯ ಎಸ್ ಪಾಟೀಲ್ ನಡಹಳ್ಳಿಯವರು ತಾವು ಒಂದು ಹರಕೆ ಹೊತ್ತ ಸಂಬಂಧ ಈ ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ಸುಮಾರು 50-55 ಕೆ ಜಿ ಬೆಳ್ಳಿಯನ್ನು 2013-14 ಇಸ್ವಿಯಲ್ಲಿ ಕೊಡಮಾಡಿದರು. ಅದನ್ನು ನಾವು ಸಂಪರ್ಕದಲ್ಲಿದ್ದಾಗ ಏನು ಯೋಗ್ಯ ಅದಕ್ಕೆ ಯಾವುದು ಮಾಡಿಸೋದು ಅಂತ ಒಂದು ತೀರ್ಮಾನ ಕೈಗೊಂಡಾಗ ನಾನಿಂದ ಮೂರ್ತಿ ಸಣ್ಣದಾಗೈತಿ, ಚಿಕ್ಕದಾಗೈತಿ, ದೊಡ್ಡ ಮೂರ್ತಿ ಮಾಡಿ ಒಂದು ಇದನ್ನು ಮಾಡೋಣ ಅಂತಂದೇವು. ಆಯ್ತು ಸಾವ್ಕಾರ, ಅದಕ್ಕೆ ಅಮೌಂಟ್ ರೊಕ್ಕ ಹಾಕ್ತೀನಂತ ಮಾಡಿಸಿಬಿಡು ಅಂತಂದು. ಆಗ ಅದು 42-43 ಸಾವಿರ ರೂಪಾಯಿ ಕೆ ಜಿ ಬೆಳ್ಳಿತ್ತು. 45,000 ಅಂದಾಜು ಬೆಳ್ಳಿ ಮೂರ್ತಿ ಮಾಡಿಸ್ತೇವೆ. ಸುಮಾರು 30-32 ಕೆ ಜಿ 35 ಕೆ ಜಿ ಬೆಳ್ಳಿ ಮೂರ್ತಿ ಪವಾಡ ಬಸವೇಶ್ವರದು. ಆ ಕಡೆ ಗೋನಾಳ ಮುತ್ಯಾರದು ಒಂದು ಕೂಡಿ 2 ಕೂಡಿ 50-52 ಕೆ ಜಿ ಮೂರ್ತಿ ಅವು. ಬಿಜಾಪುರದ ಧ್ರುವ ಪತ್ತಾರ್ ಅಂಥೇಳಿ ಪತ್ತಾರ್ ಕಡೆ ನಾವೆಲ್ಲ ಕಮಿಟಿಯವ್ರು ಹೋಗಿ ಕೇರಿ ಅವನ್ನ ಬೆಳ್ಳಿ ಗಟ್ಟಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಮೂರ್ತಿ ಮಾಡಿಸ್ತಿದ್ರು. ಮುಂದೆ ಜುಲೈ 21ನೇ ತಾರೀಕು ಎಸ್ ಪಾಟೀಲ್ರ ಹುಟ್ಟುಹಬ್ಬ. ಇದು ನಾವು ಅವರು ಮಾತಾಡಿದ್ದು ಮೇ ತಿಂಗಳದಾಗ, ಮೇ ಅಥವಾ ಜೂನ್ ತಿಂಗಳದಾಗ ಮಾತಾಡಿದೆವು. ಮುಂದೆ ಜುಲೈ 21 ಅದನ್ನು ಮೂರ್ತಿ ಅನಾವರಣ ಮಾಡುವ ಸಾವ್ಕಾರ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಕರ್ಸೋಣ ಅಂಥೇಳಿ ಒಂದು ತೀರ್ಮಾನ ಮಾಡಿ 21ನೇ ತಾರೀಕು ಕೊಡಬೇಕಂತೇಳಿ ನಾವು ಧ್ರುವ ಪತ್ತಾರ, ಬಿಜಾಪುರದ ಪತ್ತಾರ್ ಅವ್ರಿಗೆ 21ನೇ ತಾರೀಕು ಜುಲೈ 21 ಕೊಡಬೇಕು. ನಾನು ಅವತ್ತು ತಕ್ಷಣ ಭಾಳ ಆದ್ರೆ ಒಂದು ಸವಾ ತಿಂಗಳು ಅಷ್ಟೇ ಟೈಮ್ ಉಳಿದು ಇಷ್ಟಾಗ ಮಾಡೋದು ಇದು ಆಗ್ತೈತೆ ಅಂದ. ಇಲ್ಲ ಮಾಡಬೇಕು ಹೆಂಗಿದ್ರು ಅಂಥೇಳಿ ಅವಾಗ ಅದು ಕೆ ಜಿಗೆ 10,000-12 ಸಾವಿರ ರೂಪಾಯಿ ಕೆ ಜಿ ಮಾಡಾಕ ಅಂದಾಗ ದಿನನಿತ್ಯ ರಾತ್ರಿ ಇಲ್ಲಿ ವಸ್ತಿನೂ 20-25 ಮಂದಿ ವಸ್ತಿ ಇರ್ತಾರೆ. ಸಾಧುಗಳು ಎಲ್ಲರೂ ವಸ್ತಿ ಇರ್ತಾರೆ. ಮತ್ತು ನಾವು ಮೇಲಾಗಿ CCTV ಏರ್ಪಡಿಸ್ತೇವೆ. ಅಲ್ಲಿಂದ CCTV ನಿರಂತರವಾಗಿ 27ನೇ ತಾರೀಕಿಂತಲೇ ಇವತ್ತು CCTV ಅದಾವ ಅಂದ್ರೆ ನಾವು, ಯಾಕಂದ್ರೆ 4-5 ದಿನದಾಗ ಈ ಮಳೆ ಗದ್ದರಿಕೆಯಾಗಿ ಏನೋ ಆಗೈತಿ ಮಿಸ್ಟೇಕ, ಅದನ್ನು ಈ 4-6 ದಿನದಾಗ ನೋಡಿಲ್ಲ. 2 ದಿನದಾಗ ಅದು 27ನೇ ತಾರೀಕೇನೋ ಇನ್ನು ಈಗ ಚೆಕ್ ಮಾಡ್ಲಿಕ್ಕಲ್ಲಿ 27ನೇ ತಾರೀಕು ಆ CCTV ಓಪನ್ ಆಗಿಲ್ಲ. 27ನೇ ತಾರೀಕಿಂದ ಬಂದಾಗೈತಿ. ಇವತ್ತು ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ ನಮ್ಗೆ ಶಂಕರಲಿಂಗ ಸಾಧು ಮಹಾರಾಜ್, ಶಂಕರಲಿಂಗ ಸಾಧು ಮಹಾರಾಜರು ಫೋನ್ ಮಾಡಿದ್ರು ಬೆಳಗ್ಗೆ.
ಫೋನ್ ಮಾಡಿದಾಗ ನನಗೆ ಆಶ್ಚರ್ಯ ಆಯ್ತು, ಗುಡಿಲಿಂದ ಯಾಕೆ ಫೋನ್ ಬಂತು, ಯಾರು ಸಾಧು ಮುಕ್ತಾರು ಏನಾರು ಮಾಡ್ಕೊಂಡ್ರು ಅನ್ನೋದು ಏನೋ ಒಂದು ಇರ್ತಾವ್ರಿ. ಹಂಗೆ ಏನಾರು ಆಯ್ತು ಅನ್ನೋದು ನನಗೆ ಆಶ್ಚರ್ಯ ಆಗಿ ಫೋನ್ ಎತ್ತಿದಾಗ, ಇಲ್ರಿ ಮೂರ್ತಿ ಯಾರೋ ದೊಡ್ಡ ಪುಡಿ ಪೌಡ್ ಮುಕ್ತಾನ ಮೂರ್ತಿನ ಓದಾರ ಅಂದು. ಆ ಮೂರ್ತಿ ಓದಕ್ಕೆ ನನಗೂ ಕೈಕಾಲ ಬಳ ಅಂದು ಬಟ್ ಮಾತ ಇದು ಆಗಲಿಲ್ಲ. ಮುರಿದು 2 ಕೀಲಿ, ಒಳಗೆ 1 ಕೀಲಿ ಹೊರಗೆ 1 ಕೀಲಿ, 2 ಕೀಲಿ ಸರಪಳಿ ಹಾಕಿ ಜಾಯಿಂಟ್ ಮಾಡಿ ದಿವಸ ನಾನು ನಿನ್ನೆ ರಾತ್ರಿ 8:30 ತನಕ ಇದ್ದೆ ಇಲ್ಲಿ ಪೂಜೆ. ಹಾಗಾಗಿ 8:30ಗೆ ನಾನು ನಿರ್ಗಮಿಸಿದೆ. 8:30ಗೆ ಹೋಗಿ ಮಲ್ಕೊಂಡಿನಿ. ಬೆಳಗ್ಗೆ 4 ಗಂಟೆಗೆ ಸುದ್ದಿ ಬರೋಣ ಈ ಕಡೆ ಬಂದಿನಿ. ನಿಮಗೆಲ್ಲ ಸಾಹೇಬರಿಗೆ ಅಸ್ಕಿ ಅವ್ರಿಗೆ ಫೋನ್ ಮಾಡಿದ್ದೆ, PSI ಸಾಹೇಬರಿಗೂ ಫೋನ್ ಮಾಡಿದ್ದೆ, ಈ ನಮೂನೆ ಆಗೈತೆ ಅಂತ ಹೇಳ್ತಾರೆ. ಇಲ್ಲ ಯಾರೇನಂತ ಅಷ್ಟೊಂದು ನಿಮ್ಗೇನು ಸಂಶಯ ಯಾರು? ಸಂಶಯ ಯಾರು ಅನ್ನೋಕ್ಕೇನು, ಇದು ದೇವಸ್ಥಾನದ ಸಾರ್ವಜನಿಕ, ಇದು ದಿನ 106 ಮಂದಿ ಬರ್ತಾರೆ. ಪ್ರಸಾದ ವ್ಯವಸ್ಥೆ ಐತಿ, ದಿವಸ ಪ್ರಸಾದ ಮಾಡ್ತಾರೆ, ಹೋಗ್ತಾರೆ, ಎಲ್ಲರೂ ಬರ್ತಾರೆ. ಇವತ್ತು 1000 ಮಂದಿ ಬಂದಾರೆ. ಇವತ್ತು ಸೋಮವಾರ ಭಯಂಕರ ಮಂದಿ, ಈಗೂ ಹಿಂಗೆ ಮಂದಿ ಇರ್ತಾರೆ. ಸಂಶಯ ಅನ್ನೋದು ಏನಿಲ್ಲ. ನಮ್ಮ ಲೆಕ್ಕ ಅಂತಂದ್ರೆ ನೋಡ್ಲಕ್ಕಲೇನು ಕೆಲವೊಬ್ಬರು ಸಾಧುರು, ಕೆಲವೊಬ್ರು ಒಳ್ಳೆಯವರು, ಕೆಲವೊಬ್ರು ಸಾಧುರು ಭಾಳ ಇದನ್ನು ಮಾಡಿ ನಡ್ಕೋತಾರೆ. ಯಾವುದೋ ಅವ್ರಿಗೆ ಇದು ಇಲ್ಲ, ಬರೀ ರೊಕ್ಕ 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 ಬೇಕಾದಷ್ಟು ಕೊಟ್ರಿ ಅವ್ರು, ಕೊಟ್ಟರು ಇದು ಇಲ್ಲ, ತೃಪ್ತಿ ಇಲ್ಲ, ಬರೀ ಕುಡಿಯೋದು ವಿಷಯ. ಏನಾರ ಅಂಥವ್ರು ಯಾರನ್ನಾರು ಕರ್ಕೊಂಡು ಬಂದು ಮಾಡ್ಯಾರ ಅನ್ನೋದು ಒಂದು ಸಂಶಯ ಅಷ್ಟೇ ನಮ್ಮ ಹೃದಯದಿಂದ ಬರೋದು. ಉಳಿದಿದ್ದು ಯಾರು ನಮ್ಮ ಈ ಸಮೀಪದ ಹಳ್ಳಿಯೊಳಗೆ ಯಾರು ಕೂಡಿಸ್ಕೊಂಡಿರ್ಬೋದು ಒಬ್ಬಿಬ್ಬರನ್ನ, ಹಂಗೆ ಏನಾರು ಆಗೈತೆ ಅನ್ನೋದು ಇಷ್ಟೇ. ಮತ್ತೊಂದು ಏನು ಸಂಶಯ ಇಲ್ಲ. ದೇವಸ್ಥಾನದ ಯಾರ ಮನಿದಲ್ಲ, ಇಂಥವ್ರ ಮೇಲೆ ಅಂಥವ್ರ ಮೇಲೆ ಸಂಸ್ಥೆ ಎಷ್ಟು ಮೂರ್ತಿಗೆ ಏನು ಅದು ಮೂರ್ತಿ ಮೌಲ್ಯ ಇವತ್ತಿನ ಹೇಳಕ್ಕೆ ನಾವು ತಂದದ್ದು 44,000 45,000 ರೂಪಾಯಿ KG ತಂದಿದ್ದು. ಇವತ್ತಿನ ವ್ಯಾಲ್ಯೂ ಅಂದರೆ 2,70,000 60,000 ಐತ್ರಿ ಒಂದು KGಗೆ. ಇವತ್ತು 80 ಲಕ್ಷ ರೂಪಾಯಿ ಮೌಲ್ಯ ಅದ್ರ ಇವತ್ತಿನ ವ್ಯಾಲ್ಯೂಯೇಷನ್. ಅದು ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನು ಪೊಲೀಸ್ ಸ್ಟೇಷನ್ಗೆ ಅನ್ಕರು ಸಾಹೇಬರು ತಿಳಿಸಿ ಈಗ ಬಂದಾರೆ. ಇನ್ಮೇಲೆ ಅದನ್ನು ಈಗ ಕಂಪ್ಲೇಂಟ್ ಮಾಡ್ತೀವಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.